ಮಾಡ್ತಿರೋ ವಿಶೇಷ ಕಾರಣ ಏನಪ್ಪ ಅಂದ್ರೆ ಇವಾಗ ಸದ್ಯಕ್ಕೆ ಥಿಯೇಟ್ರಲ್ಲಿ ಧೂಳು ಎಬ್ಬಿಸ್ತಾರೆ ನಮ್ಮ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಅದೇ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆಕ್ಚುಲಿ ಬಂದು ಮಂಗಳೂರು ಕನ್ನಡ ಭಾಷೆಯಲ್ಲಿ ಮಾಡಿದ್ದಾರೆ. ಸೊ ಸಖತ್ ಮಜಾ ಬರುತ್ತೆ ಮಾತ್ರ, ಯಾಕಂದ್ರೆ ಅವರು ಮಂಗಳೂರು ಭಾಷೆ ಒಂಥರ ಕೇಳೋಕೆ ಚಂದ, ಎಂತ ಏನ ಅನ್ಕೊಂಡು. ಸೊ ಈ ಸಿನಿಮಾ ಬಗ್ಗೆ ಏನಪ್ಪ ಮಾತಾಡ್ತಿದ್ದೀನಿ ಅಂದ್ರೆ, ಸೊ ನಮ್ಮ ಕನ್ನಡದಲ್ಲಿ ಎಂತ ದೊಡ್ಡ ದೊಡ್ಡ ಪ್ಯಾನ್ ಸಿನಿಮಾಗಳು ಬಂದು ಹೋದು, ಆದ್ರೆ ಈ ರೀತಿ ಧೂಳು ಎಬ್ಬಿಸಿದ ಸದ್ ಮಾಡಿರೋ ಸಿನಿಮಾಗಳು ಸ್ವಲ್ಪ ಕಮ್ಮಿನೇ. ಸೊ ಈ ಸಿನಿಮಾ ರಿಲೀಸ್ ಆಗಿದ್ದು ಜುಲೈ 25ನೇ ತಾರೀಕು. ಸೊ ಇವತ್ತಿಗೆ ಡೇಟು ಆಗಸ್ಟ್ 6ನೇ ತಾರೀಕು. ಸೊ ಅಂದಿನಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸೊ ಇದೊಂಥರ ಸಿನಿಮಾ ಟೀಮ್ನ ಗೆಲುವು ಅಂತ ಹೇಳ್ಬೋದು, ಕನ್ನಡ ಇಂಡಸ್ಟ್ರಿಯ ಗೆಲುವು ಅಂತ ಹೇಳ್ಬೋದು. ಸೊ ಹಿಂದೆನೂ ಕೂಡ ನಮ್ಮ ಶೆಟ್ರು ಅಂದ್ರೆ ಆ ಕಡೆ ಮಂಗಳೂರು ಕಡೆಯಿಂದ ಬಂದಿರೋ ಯಾವ ಸಿನಿಮಾ ಕೂಡ ಜಾಸ್ತಿ ಫೇಲಿಯರ್ ಆಗಿರೋ ಮಾತಿಲ್ಲ. ಸೊ ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರೂ ಲಕ್ಕಿ ಅಂತ ಹೇಳ್ಬೋದು. ಏನಕ್ಕೆ ಡೈರೆಕ್ಟರ್ ಲಕ್ಕಿನ ಅಥವಾ ಪ್ರೊಡ್ಯೂಸರ್ ಲಕ್ಕಿನ ಅಥವಾ ಟೀಮ್ ಲಕ್ಕಿನ ಗೊತ್ತಿಲ್ಲ. ಸೊ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಇನ್ನೂ ಪ್ರದರ್ಶನ ಕಾಣ್ತಾ ಇದೆ. ಸೊ ಈ ಸಿನಿಮಾದ ಕತೆಗೆ ಬಂದ್ರೆ, ಈ ಸಿನಿಮಾ 90% ಕಾಮಿಡಿಯಲ್ಲೇ ಹೋಗುತ್ತೆ. ಸೊ ಈ ಸಿನಿಮಾ ಬಂದು ಒಂದು ಸೋಮೇಶ್ವರ ಅನ್ನೋ ಒಂದು ಊರಲ್ಲಿ ನಡೆಯುವಂತ ಕತೆ. ಸೊ ಸ್ಟಾರ್ಟಿಂಗ್ ಇಂದಾನು ಎಂಡಿಂಗ್ವರೆಗೂ ಆ ಊರಲ್ಲೇ ಸ್ಟಾರ್ಟ್ ಆಗುತ್ತೆ, ಆ ಊರಲ್ಲೇ ಎಂಡ್ ಆಗುತ್ತೆ, ಅಕ್ಕಪಕ್ಕ ಊರಲ್ಲೇ ಹಳ್ಳಿ ಸುತ್ತಮುತ್ತಲು. ಸೊ 90% ಈ ಸಿನಿಮಾ ಕಾಮಿಡಿ ಇದ್ರೆ, ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಮಾತ್ರ ಒಂದು ಒಳ್ಳೆ ಅದ್ಭುತವಾದ ಮೆಸೇಜ್ ಅನ್ನ ತೋರಿಸಿದ್ದಾರೆ. ಸೊ ನಾ ಈ ಸಿನಿಮಾದ ರಿವ್ಯೂ ಅಥವಾ ಈ ಸಿನಿಮಾದ ಕತೆ ಹೇಳಕ್ ಹೊರಟಿಲ್ಲ. ಸೊ ನನಗೆ ಅನ್ಸಿರೋ ಫ್ಯಾಕ್ಟ್ಸ್ಗಳು ಅಷ್ಟೇ ಹೇಳ್ತಾ ಇದೀನಿ. ಸೊ ಒಂದು ಸಿನಿಮಾ ಗೆಲ್ಲೋಕೆ ದೊಡ್ಡ ಸ್ಟಾರ್ ಹಾಗೆ ಬಿಗ್ ಬಜೆಟ್ ಬೇಕಾಗಿಲ್ಲ. ಸೊ ಒಂದು ಸೀದಾ ಸಾದಾ ಒಂದು ಸ್ಮಾಲ್ ಸಿಂಪಲ್ ಕತೆ ಇದ್ರು, ಆ ಕತೆಗೆ ಜೀವ ತುಂಬ ಒಂದು ಒಳ್ಳೆ ಪಾತ್ರ ಸಿಕ್ಕರೆ ಖಂಡಿತ ಸಿನಿಮಾ ಹಿಟ್ ಆಗತ್ತೆ ಅಂತ ಹೇಳಕ್ಕೆ ಈ ಸಿನಿಮಾ ಒಂದು ಸಾಕ್ಷಿ. ಸೊ ಈ ಸಿನಿಮಾದಲ್ಲಿ ಒಂದು 90% ಆಲ್ಮೋಸ್ಟ್ ಎಲ್ಲರೂ ಹೊಸಬ್ರು ತರನೇ ಕಾಣಿಸ್ತಾ ಇದಾರೆ. ಬಟ್ ಹೊಸಬ್ರು ಅಂದ್ರೆ ಡೈರೆಕ್ಟ್ ಹೊಸಬ್ರು ಅಂತಾನು ಹೇಳೋಕ್ಕಾಗಲ್ಲ. ಏನಕ್ಕಂದ್ರೆ ಇವರು ರಂಗಭೂಮಿ ಕಲಾವಿದರಾಗಿರ್ಬೋದು ಅಥವಾ ನಾಟಕ ಡ್ರಾಮಾದ ಈ ತರ ಎಲ್ಲ ಕಲಾವಿದರು ಆಗಿರ್ಬೋದು. ಸೊ ಅದರಿಂದಾಗಿ ಈ ತರ ಎಲ್ಲ ಪಾತ್ರಗಳು ಜೀವ ತುಂಬಿಕೊಂಡು, ಎಲ್ಲ ಪಾತ್ರಗಳು ಹೊಸ ಪಾತ್ರಗಳು ಕಂಡ್ರು ಕೂಡ ಆ ಪಾತ್ರ ನೋಡ್ಬಿಟ್ಟು ನಮ್ಗೆ ನಗು ಬಂದ್ಬಿಡುತ್ತೆ. ಆ ರೇಂಜಿಗೆ ಈ ಸಿನಿಮಾದಲ್ಲಿ ಎಲ್ಲರೂ ಅಭಿನಯಿಸಿದ್ದಾರೆ. ಸೊ ಹೊಸಬ್ರು ಅಂತ ಇವಾಗ ಹಿಂದೆ ಚಿಕ್ಕಣ್ಣ, ಸಾಧು ಕೋಕಿಲ, ಕೋಮಲ, ಇವ್ರು ದೊಡ್ಡ ಇವ್ರು ನೋಡಿದ ತಕ್ಷಣ ಹೇಗೆ ನಮ್ಗೆ ನಗು ಬರ್ತಿತ್ತು, ಅವ್ರ ಚಿಕ್ಕಪ್ಪರ ರಿಯಾಕ್ಷನ್ ಅಲ್ಲಿ ಹೇಗೆ ನಗು ಬರ್ತಿತ್ತು. ಸೊ ಈ ಸಿನಿಮಾದಲ್ಲಿ ಹೊಸಬ್ರು ಇದ್ರು ಕೂಡ ಅವರ ರಿಯಾಕ್ಷನ್, ಅವರ ಮಾತು, ಅವರ ಡೈಲಾಗ್ ನಾವು ಖಂಡಿತವಾಗ್ಲೂ ಎಲ್ಲರೂ ನಗ್ತಾರೆ. ಸೊ ಈ ಸಿನಿಮಾದ ಬಜೆಟ್ ವಿಷಯಕ್ಕೆ ಬಂದ್ರೆ 4 ರಿಂದ 5 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ. ಸೊ ಇವಾಗ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 40 ರಿಂದ 50 ಕೋಟಿವರೆಗೂ ತಲುಪ್ತಾ ಇದೆ. ಸೊ ನೋಡಿ, ಈ ಮೂವಿ ತುಂಬಾನೇ ಲಕ್ಕಿ. ಈ ಸಿನಿಮಾದ ನಾನು ಮುಂಚೆನೆ ಹೇಳ್ದಂಗೆ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಲಕ್ಕಿನೋ ಪ್ರೊಡ್ಯೂಸರ್ ಲಕ್ಕಿನೋ ಅಥವಾ ಏನು ಗೊತ್ತಿಲ್ಲ, ಸಿನಿಮಾ ಮಾತ್ರ ಗೆದ್ದಿದೆ. ಸೊ ಒಂದು ಒಳ್ಳೆ ಸಿನಿಮಾ ಬಂದ್ರೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದ್ರೆ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಬಂದರೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಆ ಸಿನಿಮಾಕ್ಕೆ ಕೈ ಬಿಡೋದಿಲ್ಲ ಅಂತ ಹೇಳಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ಸೊ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಕೊಂಡು ಮಾರ್ಕೆಟಿಂಗ್ ಅನ್ಕೊಂಡು ತುಂಬಾನೇ ಪ್ರಮೋಷನ್ ಮಾಡ್ತಾರೆ. ಪ್ರಮೋಷನ್ಗೆ ಈ ಸಿನಿಮಾದ ಬಜೆಟ್, ಈ ಸಿನಿಮಾಗೆ ಹಾಕಿರೋಷ್ಟು ಬಜೆಟ್ ಪ್ರಮೋಷನ್ಗೆ ಖರ್ಚು ಮಾಡಿರ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಆದ್ರೂ ಕೂಡ ಈ ರೇಂಜ್ ಜನಗಳು ನೋಡೋಕೆ ಸಿಗಲ್ಲ. ಬಟ್ ಈ ಸಿನಿಮಾಗೆ ಸಿಗ್ತಾ ಇದ್ದಾರೆ, ಈ ಸಿನಿಮಾ ಬಂದು ನೋಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾದ ಗೆಲುವು, ಈ ಸಿನಿಮಾದ ಪರಿಶ್ರಮ, ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಆಕ್ಟರ್ಗಳದೊಂದು ಅದೃಷ್ಟ, ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಅದೃಷ್ಟ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಅದೃಷ್ಟ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಒಂದು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ಏನಕ್ಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ, ಲಾಸ್ಟ್ ಟೈಮ್ ಸಂಡೇ ನಾನು ಸಿನಿಮಾ ನೋಡೋಕೆ ಹೋಗಿದ್ದೆ. ಸಿನಿಮಾ ನೋಡೋಕೆ ಹೋದಾಗ ಹೌಸ್ಫುಲ್ ನೋಡಿ, ಒಂದು ಸೀಟು ಖಾಲಿ ಇಲ್ಲ. ಎಲ್ಲಿ ನೋಡಿದ್ರು ತಲೆಗಳು, ಎಲ್ಲಿ ನೋಡಿದ್ರು ಜನ ಹೌಸ್ಫುಲ್. ಫ್ಯಾಮಿಲಿ, ಚಿಕ್ಕ ಮಕ್ಕಳು, ದೊಡ್ಡವರು, ಪ್ರತಿ ಸೀನ್ಗೂ ನಗ್ತಾ ಇದ್ದಾರೆ ಗುರು, ಪ್ರತಿ ಸೀನ್ಗೂ ನಗ್ತಾ ಇದ್ದಾರೆ. ಹಾಗೆ ಸಿನಿಮಾದಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಕೂಡ ಒಂದು ವಿಶೇಷವಾದ ಪಾತ್ರನ ಅಭಿನಯಿಸಿದ್ದಾರೆ. ಅದು ಯಾವ ತರ, ಒಂದು ಗುರುಜಿ ಪಾತ್ರ. ಅದೊಂದು ದೆವ್ವ ಬಿಡಿಸೋಕಂತ ಬರೋ ಪಾತ್ರ ಅದು. ಸೊ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಿಲ್ಲ, ಸಿಂಪಲ್ ಆಗಿ ಆ ಗ್ರಾಮದಲ್ಲಿ, ಸೋಮೇಶ್ವರನ ಗ್ರಾಮದಲ್ಲಿರೋ ಒಬ್ಬ ವ್ಯಕ್ತಿಗೆ ಸುಲೋಚನ ಅನ್ನೋ ದೆವ್ವ ಮೆಟ್ಕೊಟ್ಟಿದೆ ಅಂತ ಗೊತ್ತಾದಾಗ ಆ ದೆವ್ವನ ಬಿಡಿಸೋಕೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಒಂದು ಸ್ವಾಮೀಜಿ ಅವತಾರದಲ್ಲಿ ಬಂದು ಏನೇನೆಲ್ಲ ಮಾಡ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನೀವು ನೋಡಿ. ಹಾಗೆ ವಿಡಿಯೋ ಹೇಗೆ ಅನ್ಸುತ್ತಾ ಕಮೆಂಟ್ ಮಾಡಿ. ನೀವು ಯಾರ್ಯಾರು ಸಿನಿಮಾ ನೋಡಿ ಹೋಗಿ ಸಿನಿಮಾ ನೋಡಿ, ಸಿನಿಮಾ ನೋಡಿದವರು ಸಿನಿಮಾ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ. ಧನ್ಯವಾದ.